RJR Hospital. Build a healthy society. 150 ವರ್ಷಕ್ಕಿಂತ ಹೆಚ್ಚಾಗಿ ವೈದ್ಯಕೀಯ ಸೇವೆ ಮಾಡುತ್ತಿರುವ ನಮ್ಮ ಆರ್ಜೆಆರ್ ಹರ್ಬಲ್ ಆಸ್ಪತ್ರೆಯಲ್ಲಿ ಸರ್ಕಾರ ನೋಂದಾಯಿತ BAMS, BSMS, BNYS, MD ಅಧ್ಯಯನಗಳನ್ನು ಮಾಡಿ ವೈದ್ಯರು ಕೆಲಸ ಮಾಡಿ ಸೇವೆ ಮಾಡುತ್ತಿದ್ದಾರೆ. ಅವರು ಇಲ್ಲಿ ಬರುವ ರೋಗಿಗಳ ರೋಗಗಳನ್ನು ನಿಖರವಾಗಿ ಪತ್ತೆ ಮಾಡಿ ಅತ್ಯುತ್ತಮ ಮೂಲಿಕೆ ಚಿಕಿತ್ಸೆಯನ್ನು ನೀಡಿ ರೋಗಗಳನ್ನು ಗುಣಪಡಿಸುತ್ತಾರೆ. ಅದು ಮಾತ್ರ ಅಲ್ಲದೆ ನಮ್ಮ ಆಸ್ಪತ್ರೆಯಲ್ಲಿ ನೀಡಲಾಗುವ ಹರ್ಬಲ್ ಔಷಧಿಗಳು ಯಾವುದೇ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುವುದಿಲ್ಲ. ನಮ್ಮ RJR ಹರ್ಬಲ್ ಆಸ್ಪತ್ರೆಯಲ್ಲಿ ಇದುವರೆಗೂ 60 ಲಕ್ಷಕ್ಕಿಂತ ಹೆಚ್ಚಾದ ರೋಗಿಗಳು ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. 4 ತಲೆಮಾರುಗಳ ಅನುಭವ, 150ಕ್ಕಿಂತ ಹೆಚ್ಚಾದ ವೈದ್ಯಕೀಯ ಸೇವೆಗಳು, 6 ರಾಜ್ಯಗಳು, ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಪುದುಚೇರಿ, 90ಕ್ಕಿಂತ ಹೆಚ್ಚಾದ ಆಸ್ಪತ್ರೆಗಳು, 250ಕ್ಕಿಂತ ಹೆಚ್ಚಾದ ವೈದ್ಯರು, 60 ಲಕ್ಷಕ್ಕಿಂತ ಹೆಚ್ಚು ರೋಗಿಗಳು ಗುಣಮುಖರಾಗಿದ್ದಾರೆ. ಇಂದು ಈ ದಿನ ಭಾರತದ ನಂಬರ್ 1 ಹರ್ಬಲ್ ಆಸ್ಪತ್ರೆಯಾಗಿ ನೆಲೆಗೊಂಡಿದೆ. RJR ಹೆರ್ಬಲ್ ಹಾಸ್ಪಿಟಲ್ಸ್. ಕಾಂಟ್ಯಾಕ್ಟ್ 99628 00003. ನಮಗೆ ಇರುವ ದೀರ್ಘಕಾಲದ ಸಮಸ್ಯೆವೆಂದರೆ ಶೀತ. ಅದು ನಮ್ಮ ಶ್ವಾಸಕೋಶದಲ್ಲಿ ಉಳಿದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಯನ್ನು ಉಂಟು ಮಾಡುತ್ತದೆ. ಅದರಲ್ಲಿ ಒಂದು ಅಸ್ತಮ. ಅಸ್ತಮದಲ್ಲಿ ರೋಗಿಗಳು ಉಬ್ಬುಸ, ಕೆಮ್ಮು, ದಮ್ಮು, ಉಸಿರಾಟದಲ್ಲಿ ತೊಂದರೆ ಇಂತಹ ಲಕ್ಷಣಗಳಿಂದ ಬಳಲುತ್ತಿದ್ದಾರೆ. ನಮ್ಮ RJR ಆಸ್ಪತ್ರೆಯಲ್ಲಿ ಬಂದಿರುವಂತಹ ರೋಗಿಗಳು ಗಿಡಮೂಲಿಕೆಯ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಿದ್ದಾರೆ. ದಿನಕ್ಕೂ 6 ರಿಂದ 7 ಸಲ ಇನ್ಹೇಲರು, ನೆಬ್ಯುಲೈಸರ್ಗಳನ್ನು ಉಪಯೋಗಿಸುತ್ತಿರುವಂತಹ ರೋಗಿಗಳು ಮತ್ತೆ ಹಿಂತಿರುಗಿಲ್ಲ. ಮತ್ತೆ ಅವರಿಗೆ ಇನ್ಹೇಲರ್ ಆಗಲಿ ಅಥವಾ ನೆಬ್ಯುಲೈಸರಿನ ಅವಶ್ಯಕತೆ ಇರುವುದಿಲ್ಲ. ಇಂತಹ ರೋಗಿಯರು ಮುಂದೆ 3 ರಿಂದ 6 ತಿಂಗಳು ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಿದ್ದವರೇ. ಅವರಿಗೆ ಆಸ್ತಮದ ತೊಂದರೆಗಳು ಮತ್ತೆ ಹಿಂತಿರುಗಿ ಬಂದಿಲ್ಲ. ಇಂಥವರಲ್ಲಿ ಹಲವಾರು ಜನರು ನಮ್ಮಲ್ಲಿ ಬಂದು ಆಸ್ತಮಾಗೆ ಗಿಡಮೂಲಿಕೆಯ ಚಿಕಿತ್ಸೆಯನ್ನು ತೆಗೆದುಕೊಂಡಿದ್ದಾರೆ. ಕೆಲವರು ನಮ್ಮಲ್ಲಿ ಅವರ ಅನಿಸಿಕೆಗಳನ್ನು ಕೂಡ ಹಂಚಿಕೊಳ್ಳಲು ಇಚ್ಛಿಸಿದ್ದಾರೆ. ಅದನ್ನು ನೋಡೋಣ ಬನ್ನಿ. ವರ್ಷಗಳಿಂದ ಅಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು 2 ತಿಂಗಳ ಚಿಕಿತ್ಸೆ ನಂತರ. ನಮಸ್ತೆ, ನನ್ನ ಹೆಸರು ಮಂಜುಳಾ ಅಂತ. ನಾನು ಮೈಸೂರು ರೋಡ್ ಕೆಂಗೇರಿಯಿಂದ ಬಂದಿದ್ದೀನಿ. ನನಗೆ 15 ವರ್ಷದಿಂದ ಅಸ್ತಮಾ ಮತ್ತು ಕೋಲ್ಡ್ ಆಗೋದು ಯಾವಾಗ್ಲೂ. ನನಗೆ ಈ ಮಳೆ ಸೀಸನ್ ಬಂದಾಗ ಮತ್ತು ಕೋಲ್ಡ್ ಆದಾಗ ಜಾಸ್ತಿ ನೆಗಡಿನೂ ಆಗೋದು, ಆ ಥರ ಅಸ್ತಮನೂ ಬರೋದು. ನಾನು ಯಾವಾಗಲೂ ಮಾತ್ರ ಡೈಲಿ ನುಂಗಬೇಕಾಗಿತ್ತು, ಬೆಳಗ್ಗೆ ಸಾಯಂಕಾಲ ನೆಗಡಿಗೆ. 2 ಟೈಮು ಇನ್ಹೇಲರ್ ಅಂತೂ ಯೂಸ್ ಮಾಡಲೇಬೇಕಾಗಿತ್ತು. ತುಂಬ ಕಷ್ಟಪಡ್ತಾಯಿದ್ದೆ, ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಮಳೆ ಬಂದಾಗಂತೂ ಬಟ್ಟೆ ಒಗೆಯೋಕ್ಕಾಗ್ತಾ ಇರಲಿಲ್ಲ, ಪಾತ್ರೆ ತೊಳೆಯೋಕ್ಕಾಗ್ತಾ ಇರಲಿಲ್ಲ, ಬೇರೆ ಕೆಲಸ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಸುಮ್ಮನೆ ಇದ್ರೂ ನನಗೆ ಅದೇ ಥರನೇ ಆಗ್ತಾಯಿತ್ತು. ಸುಮಾರು ಕಡೆ ತೋರಿಸಿದ್ದೀನಿ, ಒಂದು 10-15 ಹಾಸ್ಪಿಟ್ಲಿಗೆ ತೋರಿಸಿದ್ದೀನಿ. ಮತ್ತು ಇನ್ಹೇಲರ್ ಬೇರೆ ಯೂಸ್ ಮಾಡ್ತಾಯಿದ್ದೆ. ಅದೆಲ್ಲ ಆದಮೇಲೆ ನಾನು ಒಂದಿನ ಟಿ ವಿಯಲ್ಲಿ ನೋಡಿದೆ, ಈ ಥರ ಆ್ಯಡ್ ಬಂದಿದ್ದು ಟಿ ವಿಯಲ್ಲಿ ನೋಡಿದೆ. ಅದನ್ನು ನೋಡಿಬಿಟ್ಟು ನಾನು ಅಡ್ರೆಸ್ ಹುಡ್ಕೊಂಡು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದು 3 ತಿಂಗಳಾಯ್ತು ಇವಾಗ. 2 ತಿಂಗಳು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ, ಇದು 3ನೇ ಸರಿ ಬರ್ತಾಯಿದ್ದೀನಿ. ಅದು ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ನನಗೆ ಕೋಲ್ಡ್ ಎಲ್ಲ ಕಮ್ಮಿ ಆಗೈತೆ. ಮೊದಲು ಇನ್ಹೇಲರ್ ತೊಗೋಬೇಕಾದ್ರೆ ಬೆಳಗ್ಗೆ ಸಂಜೆ 2 ಟೈಮ್ ತೊಗೋತಾ ಇದ್ದೆ. ಮಧ್ಯದಲ್ಲೂ ಏನಾದರೂ ಡಸ್ಟ್ ಅಲರ್ಜಿ ಆಯಿತು ಅಂದರೆ ತೊಗೋತಾ ಇದ್ದೆ. ಈಗ RJ ಹಾಸ್ಪಿಟ್ಲಿಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಇದನ್ನು ಯೂಸ್ ಮಾಡಿದ್ಮೇಲೆ ಅದನ್ನು 3 ತಿಂಗಳಿಂದ ಕಂಟಿನ್ಯೂಸಾಗಿ ನಾನು ಯೂಸ್ ಮಾಡ್ತಾಯಿಲ್ಲ.
ತುಂಬ ಒಳ್ಳೆಯದಾಗಿದೆ ನನಗೆ ಇವಾಗ. ಬಹಳಷ್ಟು ವರುಷಗಳಿಂದ ಅಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು 3 ತಿಂಗಳ ಚಿಕಿತ್ಸೆಯ ನಂತರ ನಾನು ಶಿವರುದ್ರಪ್ಪ ಅಂತ, ಇವರು ನನ್ನ ಶ್ರೀಮತಿ ಹೇಮಾವತಿ ಅಂತ. ನಾವು HSR ಲೇಔಟಿಂದ ಬರ್ತಾ ಇದ್ದೇವೆ. ನಮ್ಮ ಶ್ರೀಮತಿಯವರಿಗೆ ಸುಮಾರು ವರ್ಷಗಳಿಂದ, ಅಂದರೆ ಚಿಕ್ಕ ವಯಸ್ಸಿನಿಂದಲೂ ಅವರಿಗೆ ಸ್ವಲ್ಪ ಅಸ್ತಮಾ ಬರ್ತಿತ್ತು. ಹಾಗಾಗಿ ಅವರು ನಾರ್ಮಲಿ ಟ್ಯಾಬ್ಲೆಟ್ಸು ಅಥವಾ ಮಾತ್ರೆ ಅಥವಾ ಯಾವಾಗಾದ್ರೂ ಬೇಕಾದ್ರೆ ಒಂದ್ಸಿನ ಇಂಜೆಕ್ಷನ್ ತೊಗೊಂಡು ಇಂಪ್ರೂವ್ ಆಗ್ತಿತ್ತು. ನಾವು ಬೆಂಗಳೂರು ಬಂದ ಮೇಲೆ ಇಲ್ಲಿ ಸ್ವಲ್ಪ ವಾತಾವರಣ ಚೇಂಜ್ ಆದಮೇಲೆ ಅವರಿಗೆ ರೆಗ್ಯುಲರ್ ಆಗಿ ಪ್ರಾಬ್ಲಮ್ ಬರ್ತಿತ್ತು. ಮೊದಲೆಲ್ಲ ನಾವು ಹಾಸ್ಪಿಟಲ್ ತೋರಿಸಿದಾಗ ಮೆಡಿಸನ್ನೇ ತೊಗೋತಿದ್ದು, ಮೆಡಿಸಿನ್ ತೊಗೋತಿದ್ದು. ಆ ಕ್ಷಣಕ್ಕೆ ನಮ್ಗೆ ಇಂಪ್ರೂವ್ ಆಗ್ತಿತ್ತು. ಈಗ ಸುಮಾರು ಒಂದು 4-5 ವರ್ಷಗಳ ಹಿಂದೆ, 5 ವರ್ಷದ ಹಿಂದೆ ಅವರಿಗೆ ತುಂಬಾ ಅಸ್ತಮ್ಯಾಟಿಕ್ ಅಫೆಕ್ಟ್ ಆಗಿ ಡಾಕ್ಟರ್ ತೋರಿಸಿದಾಗ ಅವ್ರಿಗೆ ನ್ಯೂಮೋನಿಯಾ ಆಗಿರೋದು ತಿಳಿದು ಬಂದು ಸುಮಾರು 10-12 ದಿನ ICU ಇದ್ದರು. ಈ ಆನ್ ಆಫ್ ಅಂದರೆ ಮೆಡಿಸನ್ ಅದೇ ಟ್ರೀಟ್ಮೆಂಟ್ ಭಾಳ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ರು. TV ನೋಡಿದ ಮೇಲೆ ಇಲ್ಲಿ RJR ಹಾಸ್ಪಿಟಲ್ ಬಗ್ಗೆ ನಮಗೆ ಗೊತ್ತಾಯಿತು. ಇಲ್ಲಿ ಬಂದು ನಾವು ಮೆಡಿಸಿನ್ ತೊಗೊಳೋದಕ್ಕೆ ಶುರು ಮಾಡಿ ಒಂದು 3 ತಿಂಗಳು ಆದಮೇಲೆ ನಮಗೆ ಇಂಪ್ರೂವ್ಮೆಂಟ್ ಆಗಿದೆ. ಅದರಿಂದ ಅವ್ರಿಗೂ ಸಮಾಧಾನ ಆಗಿದೆ. ಮುಂದೆ ಇದು ಚೆನ್ನಾಗುತ್ತೆ ಅಂತ ಡಾಕ್ಟ್ರು ಆಶ್ವಾಸನೆ ಕೊಟ್ಟಿರೋದ್ರಿಂದ ನಾವು ಇದನ್ನು ಕಂಟಿನ್ಯೂ ಮಾಡ್ತೇವೆ. ಅಷ್ಟು ವರ್ಷದಿಂದ ಮೆಡಿಸಿನ್ ತೊಗೊಂಡು ನಿಲ್ಲಿಸಿ ನಾವು ಈಗ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಇರೋದ್ರಿಂದ ನಮಗೆ ಇಲ್ಲಿ ಬರೋದಕ್ಕೆ ಖುಷಿಯಾಗಿ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಮತ್ತು RJR ಹಾಸ್ಪಿಟಲಿನ ಸಿಬ್ಬಂದಿ ವರ್ಗಕ್ಕೂ ಮತ್ತು ಡಾಕ್ಟರ್ ನಾಗಲಕ್ಷ್ಮಿ ಅವರಿಗೂ ನಮ್ಮ ಕೃತಜ್ಞತೆಗಳನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. 20 ವರುಷಗಳಿಂದ ಅಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ ವರುಷಗಳಿಂದ ಅಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು 3 ತಿಂಗಳ ಚಿಕಿತ್ಸೆಯ ನಂತರ. ನನ್ನ ಹೆಸರು ಲೋಕಾವತಿ ಅಂತ. ನಾನು ಕೇರ್ಪುರದಿಂದ ಬಂದಿದ್ದೆ. ಈಗ ಒಂದು 3 ತಿಂಗಳು ಮುಂಚೆ ನಾನು ಬಂದಿದ್ದೆ ಇಲ್ಲಿಗೆ. ಬಂದರೆ ನನಗೆ ಅಲ್ಲಿ ಆಟೋ ಇಳಿದು ಇಲ್ಲಿ ಬರೋಕ್ಕೂ ಆಗ್ತಾಯಿರಲಿಲ್ಲ. ನಮ್ಮ ಮನೇಲಿ ಕೈ ಹಿಡ್ಕೊಂಡು ಬರೋರು. ನನಗೆ ತುಂಬಾ ವೀಜಿಂಗ್ ಪ್ರಾಬ್ಲಮ್ ಇತ್ತು. ಆದರೆ 20 ವರ್ಷದಿಂದ ನನಗೆ ತುಂಬಾ ಇತ್ತು. ಮೆಡಿಸಿನ್ ತಗೊಂಡ್ರೆ ಆವಾಗ ಆ ಟೈಮಲ್ಲಿ ಕಮ್ಮಿ ಆಗೋದು. ಮತ್ತು ಮೆಡಿಸಿನ್ ತಗೊಂಡು ಆದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಅದೇ ನೈಟಲ್ಲಂತೂ ನಿದ್ದೆನೇ ಬರ್ತಾ ಇರಲಿಲ್ಲ ನನಗೆ. ನಾನು ಮಲಗೋಕ್ಕೆ ಆಗ್ತಾ ಇರಲಿಲ್ಲ. ನಾನು ಒಂದೊಂದು ಟೈಮ್ ಏನಾದರೂ ತಗೊಂಬಿಡೋಣ ಅಂತ ಮನಸ್ಸು ಕೆಟ್ಟ ಆಲೋಚನೆ ಎಲ್ಲ ಬರೋದು. ಆಮೇಲೆ ಎದ್ದು ಹಂಗೆ ಹಿಂಗೆ ಎದ್ದೇಳೋದು, ಸ್ವಲ್ಪ ಕೂತ್ಕೊಳ್ಳೋದು, ಆಮೇಲೆ ಮೆಡಿಸಿನ್ ಏನನ್ನು ತಗೊಳೋದು, ಅಮೃತಾನ ಹಚ್ಚೋದು, ನನಗೆ ಏನೇನು ಮನಸ್ಸಿಗೆ ತೋರಿಸುತ್ತೋ ಅದೆಲ್ಲ ನಾನು ತಗೊಳ್ತಾ ಇದ್ದೆ. ಅದು ತಗೊಂಡ್ಮೇಲೆ ಮತ್ತೆ ಬೆಳಕರಿದ್ರೆ ಮತ್ತೆ ಮೆಡಿಸಿನ್ ತಗೊಳೋದು, ಆವಾಗ ಸ್ವಲ್ಪ ಹೊತ್ತು ಹಂಗೆ ಮಲಗೋದು, ಮತ್ತೆ ಅದೇ ಥರ ಎದ್ದೇಳೋದು. ಅದೇ ಅವಸ್ಥೆಯಲ್ಲಿ ನಾನು 20 ವರ್ಷದಿಂದ ನಾನು ಅದೇ ನೆರಳು ಬಿಟ್ಟಿದ್ದೆ. ನಾನು ಯಾಕೆ ಈ ಭವಿಷ್ಯ ಬೇಡವೇ ಬೇಡ ಅಂತ ನನಗೆ ತುಂಬ ಬೇಜಾರಾಗಿ ನೈಟಲ್ಲಿ ನಿದ್ದೆ ಇಲ್ಲ. ಮೆಡಿಸಿನ್ ಇಂಗ್ಲೀಷ್ ಔಷಧಿ ತಿಂದು ಸಾಕಾಗಿ ನಾನು TV ಹತ್ರ ಕೂತ್ಕೊಂಡು ನೋಡ್ತಾ ಇದ್ದೆ. RJ ಹಾಸ್ಪಿಟಲ್ದು ಕೇಳಿಸ್ದೆ, ನೋಡಿದೆ ನಾನು. ಮತ್ತು ನಂಬರ್ ಬರ್ತಾ ಅದರೊಳಗೆ. ಆ ನಂಬರ್ಗೆ ನನಗೆ ಏನೋ ಒಂದು ಡೌಟ್ ಮೇಲೆ ಇದು ಲಾಸ್ಟ್ ಫೈನಲ್ಲಿ ಇದು ಒಂದಾದರೂ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕಲ್ಯಾಣ ನಗರ ಇಲ್ಲಿ ಈ ಹಾಸ್ಪಿಟ್ಲ್ ಅಡ್ರೆಸ್ ಕೊಟ್ಟರು ಅವರು. ಮತ್ತು ಅಲ್ಲಿಂದ ಇಲ್ಲಿಗೆ ಬಂದು ಒಂದು ಸತಿ ತಗೊಂಡಿದ್ದು ಮೆಡಿಸಿನ್ ಅಷ್ಟೇ ನಾನು. ಅದು 3 ತಿಂಗಳಿಂದ ನಾನು ಸ್ವಲ್ಪ ತಗೊಂಡ್ಮೇಲೆ ಇವಾಗ ಎಷ್ಟೋ 100ಕ್ಕೆ 95% ನನಗೆ ಕಮ್ಮಿ ಆಗಿದೆ. ನನಗೇನು ಪ್ರಾಬ್ಲಮ್ ಇಲ್ಲ. ಈಗ ಬರುವಾಗಲೂ ನಾನು ಐಸ್ ಕ್ರೀಮ್ ತಿಂದ್ಬಿಟ್ಟೇ ಬಂದೆ. ನನಗೇನು ತೊಂದರೆ ಇಲ್ಲ. ನನಗೆ ಎಷ್ಟೋ RJ ಹಾಸ್ಪಿಟ್ಲಿಗೆ ಧನ್ಯವಾದಗಳು ಹೇಳ್ತೀನಿ. ಎಷ್ಟೋ ನನಗೆ ಮೇಲಾಗಿದೆ. ಇನ್ನು ನೋಡ್ಕೊಳೋರು ಎಷ್ಟೋ ಜನ ಇಲ್ಲಿ ಬಂದು ತೋರಿಸ್ಕೊಳ್ಳಿ ಅಂತ ನಂತರ ಎಷ್ಟೋ ಜನ ಇರ್ತಾರೆ. ಅವರೆಲ್ಲ ಬಂದು ಇಲ್ಲಿ ತೋರಿಸ್ಕೋಬೇಕು ನಾನು ಬೇಡ್ಕೊಳ್ತಾ ಇದ್ದೀನಿ. ನನಗೆ ಇವಾಗ ಎಷ್ಟೋ ಮೇಲಾಗಿದೆ. RJ ಹಾಸ್ಪಿಟ್ಲಿಗೆ ಧನ್ಯವಾದಗಳು ಹೇಳ್ತೀನಿ. ಇಂದು ಬದಲಾಗುತ್ತಿರುವ ಜೀವನದ ಶೈಲಿಯಿಂದ ದೇಹದಲ್ಲಿ ಕೊಬ್ಬಿನ ಅಂಶವು ಹೆಚ್ಚಾಗಿ ಮೊಣಕಾಲು ನೋವು ಹೆಚ್ಚಾಗಿ ಕಂಡುಬರುತ್ತಿದೆ. ಇಂದು ನಮ್ಮ RJR ಹರ್ಬಲ್ ಆಸ್ಪತ್ರೆಯಲ್ಲಿ ಮೊಣಕಾಲು ನೋವಿನಿಂದ ಬಳಲುತ್ತಿರುವವರು ತಪಾಸಣೆಯನ್ನು ತೆಗೆದುಕೊಂಡು ಗಿಡಮೂಲಿಕೆಯ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಸರ್ಜರಿಯನ್ನು ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ
ರೋಗಿಗಳು ನಮ್ಮ ಆಸ್ಪತ್ರೆಗೆ ಬಂದು RJR ಹರ್ಬಲ್ ಆಸ್ಪತ್ರೆಯಲ್ಲಿ ಒದಗಿಸುವಂತಹ ಗಿಡಮೂಲಿಕೆಯ ಚಿಕಿತ್ಸೆಯನ್ನು ತೆಗೆದು ಗುಣಮುಖರಾಗಿದ್ದಾರೆ. ಮೊಣಕಾಲಿನಲ್ಲಿ ಮಂಡಿಯು ಸವೆತ ಆಗಿ ಸರ್ಜರಿಯು ಕೂಡಲೇ ಬೇಕಾಗಿರುವಂತಹ ಒಂದು ಪರಿಸ್ಥಿತಿನಲ್ಲಿ ಇರುವಂತ ರೋಗಿಯರು ಬಂದು ಗಿಡಮೂಲಿಕೆಯ ಚಿಕಿತ್ಸೆಯನ್ನು ತೆಗೆದು ಗುಣಮುಖರಾಗಿ ಒಂದು ಸಾಧಾರಣವಾದ ಜೀವನವನ್ನು ಸಾಗಿಸುತ್ತಿದ್ದಾರೆ. ಸಾವಿರಾರು ಜನರು ಈ ತರದೊಂದು ಗುಣಮುಖರಾಗಿ ಕೆಲವರು ಅದರಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಬನ್ನಿ ಅದನ್ನು ನೋಡೋಣ. ಐದು ವರ್ಷಗಳಿಂದ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು 1 ತಿಂಗಳ ಚಿಕಿತ್ಸೆಯ ನಂತರ. ನನ್ನ ಹೆಸರು ಮರಿಯಮ್ಮ. ನಾವು ಹೊಸ್ಕರಡಿಲಿಂದ ಬಂದಿದ್ದೀವಿ. ಕುಂತ್ರೆ ಎದ್ದೇಳಕ್ಕಾಗ್ತಿರ್ಲಿಲ್ಲ, ಎದ್ರೆ ಕೂಡಕ್ಕಾಗ್ತಿರ್ಲಿಲ್ಲ, ಆಗ್ತಿರ್ಲಿಲ್ಲ. ಕಾಲು ನೋವು ತುಂಬ ಜಾಸ್ತಿ, ಸೊಂಟ ನೋವು ತುಂಬ ಜಾಸ್ತಿ. ಬಾತ್ರೂಮ್ ಹೋಗೋಕ್ಕಾಗ್ತಿರ್ಲಿಲ್ಲ, ಬಾತ್ರೂಮ್ ಕುಂತ್ರೆ ಎದ್ದೇಳಕ್ಕಾಗ್ತಿರ್ಲಿಲ್ಲ. ತುಂಬ ಕಷ್ಟ ಅನುಭವಿಸಿದ್ದೀವಿ ನಾವು. ಎದ್ರೆ ಕಣ್ಣಲ್ಲಿ ನೀರು. 4-5 ವರ್ಷದಿಂದ ಇದೇ ಅನುಭವಿಸಿದ್ದೀವಿ. ತುಂಬ ಅನುಭವಿಸಿದ್ದೀನಿ. ಎಲ್ಲ ಆಸ್ಪತ್ರೆ ತೋರಿಸಿದ್ದೀನಿ, ಪ್ರೈವೇಟ, ಎಲ್ಲಿ ವಾಸಿ ಆಗಲಿಲ್ಲ. ಕುಂತ್ಕೊಂಡು ಟಿ ವಿ ನೋಡ್ತಾ ಇದ್ದೆ. RJ ಆಸ್ಪತ್ರೆಯಲ್ಲಿ ಇದೆ ಅಂತ ಟಿ ವಿಯಲ್ಲಿ ನೋಡ್ಕೊಂಡು ನಾನು ಬಂದು ಇಲ್ಲಿ 1.5 ತಿಂಗಳಲ್ಲಿ ತೋರಿಸ್ಕೊಂಡಿದ್ದೀನಿ. ಆರಾಮಾಗಿ ಆಗಿದ್ದೀನಿ. ಕುಂತ್ಕೊತೀವಿ, ಎದ್ದೇಳ್ತೀವಿ, ಅಡುಗೆ ಮಾಡ್ತೀವಿ, ನೀರು ತುಂಬ್ತೀವಿ, ಕೆಲಸ ಮಾಡ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ, ಏನೂ ತೊಂದರೆ ಇಲ್ಲ. ಆ ಡಾಕ್ಟ್ರಿಗೆ ಧನ್ಯವಾದಗಳು. 19 ವರ್ಷಗಳಿಂದ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು 1 ತಿಂಗಳ ಚಿಕಿತ್ಸೆಯ ನಂತರ. ನನ್ನ ಹೆಸರು ಹೇಮಾಚಾರಿ. ನಾನು ಬೆಂಗಳೂರಿನ ನೆಲಮಂಗಲ ಹತ್ರ ಕುದುರೆಯರ ಕಾಲೋನಿಯಿಂದ ಬಂದಿದ್ದೀನಿ. ನನಗೀಗ ಸುಮಾರು 19 ವರ್ಷದ ಹಿಂದೆ ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಆಯಿತು. ನಾನು ಆವಾಗ ಕೋಲಾರದಲ್ಲಿದ್ದೆ. ನಂತರ ನಾನು ಡ್ಯೂಟಿ ಮಾಡ್ಕೊಂಡು ಆಗಲಿಲ್ಲ, 8-9 ತಿಂಗಳು ಡ್ಯೂಟಿ ಮಾಡೋಕ್ಕಾಗಲಿಲ್ಲ. ಎಲ್ಲ ಫಿಸಿಯೋಥೆರಪಿ ಎಲ್ಲ ಮಾಡಿದ್ಮೇಲೆ ಹಾಗೂ ಈಗ ಮಾಡ್ಕೊಂಡು ಸ್ಟಿಕ್ ಇಟ್ಕೊಂಡು ಡ್ಯೂಟಿ ಮಾಡಿದೆ. ನಂತರ ರಿಟೈರ್ಡ್ ಆದಮೇಲೆ ಸ್ಟಿಕ್ ಇಟ್ಕೊಂಡು ಓಡಾಡ್ತಾಯಿದ್ದೆ, ಎಲ್ಲ ಆಯಿತು. ನಂತರ ಇದು ಬಂದ ಮೇಲೆ ಈ ನಡುವೆ ಸುಮಾರು ಎಷ್ಟು ಕಡೆ ತೋರಿಸಿದ್ರೆ ನನಗೆ ಗೊತ್ತಿಲ್ಲ, ಎಲ್ಲ ಕಡೆ ತೋರಿಸಿದ್ದೀನಿ. ಬೆಂಗಳೂರಿನಲ್ಲಿ ಎಲ್ಲ ಕಡೆ ಆಸ್ಪತ್ರೆಗಳು, ಮತ್ತು ಕೊಲ್ಲಂ ಹೋಗಿದ್ದೀನಿ, ಕೇರಳ, ಮಡ್ರಾಸ್ ಹೋಗಿದ್ದೀನಿ, ಮತ್ತು ಈ ಕರ್ನಾಟಕದ ಎಲ್ಲ ಕಡೆ ಏನು ಹೇಳ್ತಾರೋ ಎಲ್ಲ ಕಡೆನೂ ಹೋಗಿ ನೋಡಿಸಿದೆ. ಎಲ್ಲೂ ಪೂರ್ತಿ ಗುಣ ಆಗಿಲ್ಲ ನನಗೆ. ಆ ನಂತರ ಈ ಕೋವಿಡ್ ಬಂದಮೇಲೆ ಮನೆ ಎಲ್ಲೂ ಹೊರಗೆ ಹೋಗಾಗಿಲ್ಲ. ಹಾಗಾಗಿ ಮನೆಯಲ್ಲೇ ಕೂತು ಇದು ಮಾಡ್ಕೊಂಡು ಎಷ್ಟು ಓಡಾಡಿದ್ರೂ ಆಗಲಿಲ್ಲ. ನೋವು ಜಾಸ್ತಿ ಆಯಿತು. ಮತ್ತು ಈಗ ಒಂದು 2-3 ತಿಂಗಳಿಂದ ಸ್ವಲ್ಪ ನೋವು ಜಾಸ್ತಿ ಆಗಿತ್ತು. ಆವಾಗ ಆ ಟೈಮ್ನಲ್ಲಿ ನಾನು RJR ಆಸ್ಪತ್ರೆ ನೋಡಿದೆ. ಇದರಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋಣ ಹಾಗೆ ಅಂತ ನೋಡಿದೆ. ನನಗೆ ಆಪ್ರೇಷನ್ ಆದ ನಾನು ವೀಲ್ ಚೇರ್ ಮೇಲೆ ಓಡಾಡಿದ್ದೆ. ಅಷ್ಟು ಇದಾಗಿತ್ತು. 8-9 ತಿಂಗಳು ನಡೆದಿದ್ದಿಲ್ಲ. ನಂತರ ಇದು RJR ನೋಡೋಣ ಅಂತಂದ್ಬಿಟ್ಟು ಬಂದೆ. ಹೋದ ತಿಂಗಳು ಬಂದು ಔಷಧಿ ತಗೊಂಡ್ಮೇಲೆ ಮೊಣಕಾಲಿಗೆ ಸ್ವಲ್ಪ ಶಕ್ತಿ ಬಂದಂಗಾಗಿ ಚೆನ್ನಾಗಿದೆ. ಅದನ್ನು ಮತ್ತೆ ಇನ್ನೊಂದು ಸಾರಿ ತಗೊಳ್ಳೋಣ ಹಾಗೆ ಅಂತಂದ್ಬಿಟ್ಟು ಔಷಧಿ ತಗೊಂಡು ಹೋಗಕ್ಕೆ ಬಂದೇನೆ. RJR ಹಾಸ್ಪಿಟ್ಲಿಗೂ ಮತ್ತು ನಾಗಲಕ್ಷ್ಮಿ ಡಾಕ್ಟ್ರಿಗೂ ಧನ್ಯವಾದಗಳು. 3 ವರ್ಷಗಳಿಂದ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ. ವರ್ಷಗಳಿಂದ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು 1 ತಿಂಗಳ ಚಿಕಿತ್ಸೆಯ ನಂತರ. ನಮ್ಮ ತಾಯಿಯವರು 3 ವರ್ಷದಿಂದ ಕಾಲು ನೋವ್ತಾ ಇದೆ. ಅವ್ರಿಗೆ ನಡೆಯೋಕ್ಕಾಗ್ತಾರಿಲ್ಲ, ಕುತ್ಕೊಳಕ್ಕಾಗಲ್ಲ. ಆಮೇಲೆ ಬಾತ್ರೂಮ್ಗೆ ಅಲ್ಲಿ ಇಲ್ಲಿ ಹೋಗೋಕ್ಕೂ ಆಗ್ತಾರಿಲ್ಲ. ಕುತ್ಕೊಂಡ್ರೆ ಕೂತಿನ ಜಾಗದಲ್ಲೇ ಇರ್ತಾರೆ. ಹೇಳ್ಬೇಕಾದ್ರೆ ನೋವು ಜಾಸ್ತಿ. ಅಂಗಡಿನೂ ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ. ಹೀಗೆ ಸುಮಾರು ಸತಿ 3 ವರ್ಷದಿಂದ ಕಾಲು ನೋವ್ತಾಯಿತ್ತು. ಹೀಗೆ ಎಲ್ಲ ಆಸ್ಪತ್ರೆಗಳೆಲ್ಲ ತಿರುಗಿ ಆಮೇಲೆ ಅವರು ಸರ್ಜರಿ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಭಯಪಟ್ಟು ತಿರ್ಗಾ ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬಂತು RJRದು. ಈ ಥರ ಕಾಲು ನೋವಿದು ಎಲ್ಲ ಸ್ವಲ್ಪ ಟ್ರೀಟ್ಮೆಂಟ್ ಚೆನ್ನಾಗಿ ನೋಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಅವಾಗ ಗೊತ್ತಾಗಿದ ತಕ್ಷಣ ನಾವು ಈ ಆಸ್ಪತ್ರೆಗೆ ಬಂದು
ಇಲ್ಲಿ ಬಂದಿದ ತಕ್ಷಣ ಒಂದು ತಿಂಗಳಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸಿದೆ. RJR ಮೆಡಿಸಿನ್ಸ್ಗಳು ಮತ್ತು ಡಾಕ್ಟ್ರು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಮೆಡಿಸಿನ್ಸ್ ಬಗ್ಗೆ ಏನು ಹೇಳೋಕ್ಕಾಗಲ್ಲ, ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೆಡಿಸಿನ್ ಕೊಡ್ತಾ ಇದ್ದಾರೆ. ಎಲ್ಲ ಒಂದು ಹರ್ಬಲ್ಲು. ಎಷ್ಟೋ ಜನ ಪಾಪ ಕೆಲವೊಂದು ಕಾಯಿಲೆ, BP, ಶುಗರ್ಸು, ಕಾಲು ನೋವು, ಈ ಥರ ಬೇರೆ ಬೇರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಸುಮ್ಮನೆ ಲಕ್ಷಾಂತರ ಖರ್ಚು ಮಾಡಿ ಯಾವುದೇ ರೀತಿಯ ಒಂದು ಪ್ರಯೋಜನ ಆಗದಿರೇ ಸುಮ್ಮನೆ ಕಾಸು ವ್ಯತ್ಯಯ ಮತ್ತು ಟೈಮ್ ವೇಸ್ಟು, ಸುಮ್ಮನೆ ನೋವುಗಳು ಜಾಸ್ತಿ ಆಗ್ತಾನೆ ಇರ್ತಾರೆ. ಅದು ಬಿಟ್ಟು ಇಲ್ಲಿ RJR ಹಾಸ್ಪಿಟ್ಲಿಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ನೋವು ಕಮ್ಮಿ ಆಗುತ್ತದೆ, ಅಷ್ಟೊಂದು ಕಾಸು ಖರ್ಚು ಕಮ್ಮಿ ಆಗಿರ್ತದೆ. ಟ್ರೀಟ್ಮೆಂಟು ಚೆನ್ನಾಗಿರುತ್ತೆ, ಕಾಲು ನೋವು ಬೇಗ ಮೇಲಾಗುತ್ತೆ. ಸರ್ಜರಿ ಮಾಡ್ಕೊಂಬಂದ್ರೆ ಸೈಡ್ ಎಫೆಕ್ಟು ಮತ್ತೆ ಏನೇನೋ ಆಗ್ಬೋದು. ಅದು ಬಟ್ RJRಲ್ಲೇ ಚೆನ್ನಾಗಿದೆ. ಮತ್ತು SSR ಲೇಔಟಲ್ಲಿರುವಂಥ RJR ಹಾಸ್ಪಿಟ್ಲಿಗೂ ಮತ್ತು ಇಲ್ಲಿರುವಂತಹ ಎಲ್ಲ ಡಾಕ್ಟ್ರುಗಳಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬಹಳಷ್ಟು ವರುಷಗಳಿಂದ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರನ್ನು ನಮ್ಮ RJR ಹರ್ಬಲ್ ಚಿಕಿತ್ಸೆಯಿಂದ ಆರೋಗ್ಯವಂತರಾಗಿ ಬದಲಾಯಿಸಿದೆ. ಅನೇಕ ರೀತಿಯ ಚರ್ಮ ರೋಗಗಳಿದ್ದರೂ ಸೋರಿಯಾಸಿಸ್ ಅದರಲ್ಲಿ ಒಂದು ಸರ್ವೇ ಸಾಮಾನ್ಯವಾದಂತಹ ಚರ್ಮ ರೋಗವಾಗಿದೆ. ನಮ್ಮ RJR ಹರ್ಬಲ್ ಆಸ್ಪತ್ರೆಯಲ್ಲಿ ಬಂದಿರುವಂತಹ ರೋಗಿಗಳು ಸೋರಿಯಾಸಿಸ್ಸಿಗೆ ತಪಾಸಣೆಯನ್ನು ತೆಗೆದುಕೊಂಡು ನಮ್ಮ ಗಿಡಮೂಲಿಕೆಯ ಚಿಕಿತ್ಸೆಯಿಂದ ಗುಣಮುಖರಾಗಿದ್ದಾರೆ. ಇದರಲ್ಲಿ ಕಂಡುಬರುವಂತಹ ಲಕ್ಷಣಗಳು ತುರಿಕೆಯಾಗಲಿ, ಉರಿಯಾಗಲಿ, ದಪ್ಪ ಪೊರೆಗಳು ಬೆಳೆಯುವುದಂತಾಗಲಿ, ಉದುರುವುದಾಗಲಿ ಎಲ್ಲವುದೂ ಕೂಡ ಗಿಡಮೂಲಿಕೆಯ ಚಿಕಿತ್ಸೆಯಿಂದ ಗುಣವಾಗಿ ಅವರು ಒಂದು ಸಾಧಾರಣವಾದಂತಹ ಜೀವನ ನಡೆಸುತ್ತಿದ್ದಾರೆ. ಲಕ್ಷಾಂತರ ಜನರು ಇಲ್ಲಿಗೆ ಬಂದು ತಪಾಸಣೆಯನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಪಡೆದಂತಹ ಗಿಡಮೂಲಿಕೆಯ ಚಿಕಿತ್ಸೆಯಿಂದಾಗಿ ಸೋರಿಯಾಸಿಸ್ ಅನ್ನೋದು ಮುಂದಿನ 20-25 ವರ್ಷಗಳಲ್ಲಿ ಮತ್ತೆ ಹಿಂತಿರುಗಿಲ್ಲ. ಅನೇಕ ರೀತಿಯ ಚರ್ಮ ರೋಗಗಳಿದ್ದರೂ ಅದರಲ್ಲಿ ಒಂದು ಸೋರಿಯಾಸಿಸ್ ಸರ್ವೇ ಸಾಮಾನ್ಯವಾಗಿದೆ. ನಮ್ಮ RJR ಆಸ್ಪತ್ರೆಯಲ್ಲಿ ಸೋರಿಯಾಸಿಸ್ಸಿಗೆ ತಪಾಸಣೆ ತೆಗೆದುಕೊಳ್ಳಲು ಬಂದಿರುವಂಥ ರೋಗಿಯರು ತುಂಬ ತುರಿಕೆಯಿಂದ ಕೂಡಿದ್ದು, ದಪ್ಪ ಪೊರೆ, ಬಿಳಿ ಮತ್ತು ಕೆಂಪು ರಕ್ತದಲ್ಲಿ ಇರುವಂಥದ್ದನ್ನು ನಾವು ನೋಡಿದ್ದೀವಿ. ಉರಿಯಿಂದ ಕೂಡಿರುವಂತಹ ಈ ರೋಗಿಯರು ಬರುವ ಹಾಗೇನೆ ದುರ್ಗಂಧದಿಂದ ಕೂಡಿದ್ದು ಬಹಳ ನೊಂದಿರುತ್ತಾರೆ. ಇಂಥವರು ನಮ್ಮ ಗಿಡಮೂಲಿಕೆಯ ಚಿಕಿತ್ಸೆಯನ್ನು ತೆಗೆದುಕೊಂಡು ಸೋರಿಯಾಸಿಸ್ಸಿಂದ ಗುಣಮುಖರಾಗಿದ್ದಾರೆ. ಲಕ್ಷಾಂತರ ಜನರು ಇಲ್ಲಿಗೆ ಬಂದು ಸೋರಿಯಾಸಿಸ್ಸಿಗೆ ಗಿಡಮೂಲಿಕೆಯ ಚಿಕಿತ್ಸೆಯನ್ನು ತೆಗೆದುಕೊಂಡು 25-30 ವರ್ಷದಿಂದ ಬಳಲುತ್ತಿರುವವರು ಕೂಡ ಮತ್ತೆ 10-15 ವರ್ಷಗಳಲ್ಲಿ ಸೋರಿಯಾಸಿಸ್ಸು ಹಿಂತಿರುಗಿರೋದನ್ನು ನೋಡಿಲ್ಲ. ಇವರೆಲ್ಲರೂ ಸರ್ವೇ ಸಾಮಾನ್ಯವಾದಂತಹ ಒಂದು ಜೀವನವನ್ನು ಇಂದು ಸಾಗಿಸುತ್ತಿದ್ದಾರೆ. 25-30 ವರ್ಷಗಳಿಂದ ಈ ಸೋರಿಯಾಸಿಸ್ಸಿಂದ ಬಳಲುತ್ತಿರುವವರು ನಮ್ಮಲ್ಲಿ ಗಿಡಮೂಲಿಕೆಯ ಚಿಕಿತ್ಸೆಯನ್ನು ತೆಗೆದುಕೊಂಡು ಮುಂದೆ 10-15 ವರ್ಷದಲ್ಲಿ ಸೋರಿಯಾಸಿಸ್ ಅನ್ನೋ ತೊಂದರೆಯನ್ನು ನೋಡಿಲ್ಲ. ಇವರಿಗೆ ಸೋರಿಯಾಸಿಸ್ಸು ಮತ್ತೆ ಎಂದಿಗೂ ಹಿಂದಿರುಗಿಲ್ಲ. ಅದರಲ್ಲಿ ಕೆಲವರು ನಮ್ಮೊಡನೆ ಅವರ ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಬನ್ನಿ ಅದನ್ನು ನೋಡೋಣ. ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ
ವರುಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು 3 ತಿಂಗಳ ಚಿಕಿತ್ಸೆಯ ನಂತರ 10 ವರ್ಷದಿಂದ ಇದ್ದಿದ್ದು ನಮ್ಮ ತಾಯಿಗೆ ಸೊರೈಸಿಸು. ಅದರಿಂದ ನೋಡ್ಕೊಂಡು ಎಲ್ಲ ಆಸ್ಪತ್ರೆ ಎಲ್ಲ ತೋರಿಸ್ವಿ, ಎಲ್ಲ ಆಯಿತು ಎಲ್ಲ ಮೆಡಿಸಿನ್ ಎಲ್ಲ ಕೊಡಿಸು ಆಗಲಿಲ್ಲ. ಆದರೂ ನಮ್ಮ ತಾಯಿಗೆ ನಿದ್ದೆ ಬರ್ತಿರ್ಲಿಲ್ಲ, ತೊಂದರೆ ಇತ್ತು. ಅಕ್ಕಿ ರಕ್ತ ಮತ್ತೆ ಎಪ್ಕಟ್ಟಿದ್ದು ಎಲ್ಲ ಆಗ್ತಿತ್ತು, ನಿದ್ದೆ ಇಲ್ಲ, ಏನೂ ಇಲ್ಲ. ಅದರಿಂದ ಆದರೂ ಆ ಟಿ ವಿಯಿಂದ ನೋಡಿ ಪ್ರೋಗ್ರಾಮ್ ನೋಡಿ ನಾವು ಬಂದು ಟಿ ವಿನಂತ ಒಬ್ಬರಿಗೆ ಸೊರೈಸಿಸ್ ಮೈಯೆಲ್ಲ ಫುಲ್ ಇತ್ತು. ನಮ್ಗೆ ಯಾವುದು ನಂಬಿಕೆ ಯಾಕೆ ಇದೆಲ್ಲ ತಿರುಗಿದ್ದೀವಲ್ಲ, ಯಾಕೆ ಇಲ್ಲೊಂದು ಸ್ವಲ್ಪ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ನಾನು ಕರ್ಕೊಬಂದೆ. ಅವತ್ತಿಂದ ನಾನು ಕರ್ಕೊಬಂದ ದಿವಸ ನನ್ನ ನಂಬಿಕೆ ಇತ್ತು ಇದು ಇಲ್ಲಿಂದ ವಾಸಿ ಆಗುತ್ತೆ ಅಂತ. ಈ 3 ತಿಂಗಳಿಂದ ನಮ್ಮ ತಾಯಿ ಇಲ್ಲಿ ತೋರಿಸಿ ಟ್ರೀಟ್ಮೆಂಟ್ ಕೊಡಿಸಿದ್ದು ಸ್ನಾಪಿ ಪರವಾಗಿಲ್ಲ, ಆರಾಮಾಗಿದ್ದಾರೆ, ನಿದ್ದೆ ಬರುತ್ತೆ, ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಇಲ್ಲ ಯಾವುದೋ ತೊಂದರೆ ಇಲ್ಲ. ಮೈಕೆ ನೋವಿತ್ತು, ಉರಿ ಅಂತಿದ್ರು, ಅದೆಲ್ಲ ವಾಸಿ ಆಗಿದೆ. ಈಗ 4 ತಿಂಗಳಾಗಿದ್ದು 3 ತಿಂಗಳು ಮುಗಿದು 4ನೇ ತಿಂಗಳಿಗೆ ಬಂದಿದೆ, ಆರಾಮಾಗಿದ್ದಾರೆ, ಆರೋಗ್ಯವಿದ್ದಾರೆ. ಇನ್ನೂ ಸ್ವಲ್ಪ ದಿವಸ ಟ್ರೀಟ್ಮೆಂಟ್ ಕೊಡಿಸಿ ಅವ್ರ ಆರೋಗ್ಯಕ್ಕೆ ನಾನು ಕಾಪಾಡಿಸ್ತೇನೆ. ನಮ್ಮ ತಂದೆ ಈಗ ಆರಾಮಾಗಿ ನೆಮ್ಮದಿಯಾಗಿದೆ. RJRಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಧನ್ಯವಾದ ತಿಳಿಸ್ತೀನಿ ನಾನು. ವರುಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು 20 ದಿನಗಳ ಚಿಕಿತ್ಸೆಯ ನಂತರ. ನನ್ನ ಹೆಸರು ಚಂದ್ರೇಗೌಡ, ನಾನು ಹಾಸನಿಂದ ಬಂದಿದ್ದೀನಿ. ನನಗೆ ಸ್ವಲ್ಪ 30 ವರ್ಷದಿಂದ ನನಗೆ ಸ್ಕಿನ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಯಾವಾಗಲೂ ಕಟ್ತಾ ಬರ್ತಾಯಿತ್ತು. ಅದಕ್ಕೆ ಭಾಳಷ್ಟು ಕಡೆ ಎಲ್ಲ ನಾನು ಮೆಡಿಸಿನ್ ಎಲ್ಲ ತೊಗೊಂಡ್ರೂ ಕೂಡ ಅದು ಕ್ಯೂರ್ ಆಗ್ತಿರ್ಲಿಲ್ಲ. ಅಂದರೆ ತಾತ್ಕಾಲಿಕವಾಗಿ ಕ್ಯೂರ್ ಆಗೋದು, ಮತ್ತೆ ತಿರ್ಗಾ ಆ ಮೆಡಿಸಿನ್ಸ್ ಮುಗಿದಾದ ನಂತರ 1 ತಿಂಗಳು 2 ತಿಂಗಳು ಆದಮೇಲೆ ಮತ್ತೆ ನೆವೆ ಸ್ಟಾರ್ಟ್ ಆಗ್ತಾಯಿತ್ತು. ಏನು ತೊಗೊಂಡೆ ಮೈಸೂರು, ಬೆಂಗಳೂರು ಎಲ್ಲ ಡಾಕ್ಟ್ರ್ ಹತ್ರನೂ ಟ್ರೀಟ್ಮೆಂಟ್ ತೊಗೊಂಡೆ. ಒಳ್ಳೊಳ್ಳೆ ಡಾಕ್ಟ್ರ್ ಹತ್ರ ಎಲ್ಲ ಹೋಗಿ ತೊಗೊಂಡ್ರು ಕೂಡ ಅದು ಅವರು ಮೆಡಿಸಿನ್ಸು ಕೊಡೋ ತಕ್ಷಣ ಹುಷಾರಾಗೋದು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅದು 1 ತಿಂಗಳು 2 ತಿಂಗಳು ಆದಮೇಲೆ ಮತ್ತೆ ತಿರ್ಗಿ ಅದೇ ಥರ ಸ್ಟಾರ್ಟ್ ಆಗ್ತಿತ್ತು. ಇದು ಪರ್ಮನೆಂಟು ಕ್ಯೂರ್ ಆಗಬೇಕಲ್ಲ, ಏನು ಮಾಡೋದು, ಎಲ್ಲಿ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ನನಗೂ ತಲೆ ಕೆಟ್ಟೋಯ್ತು. ಆಮೇಲೆ ನಾನು ಸ್ವಲ್ಪ ಯೋಚನೆ ಮಾಡಿದೆ, ಯಾರೋ ಆಸ್ಪತ್ರೆ ಬೆಂಗಳೂರಿನಲ್ಲಿ ಮಲ್ಲೇಶ್ವರಮಲ್ಲಿ ಅಲ್ಲಿ ತೊಗೊಳ್ಳಿ, ಅಲ್ಲಿ ನಿಮಗೆ ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಅಂತ ಅಂದರು. ಅಲ್ಲೂ ಹೋದೆ. ನೀವು 1.5 ವರ್ಷ ನೀವು ಕ್ಲೀನಾಗಿ 1 ದಿವಸ ಬಿಡ್ದಂಗೆ ತೊಗೊಳ್ಳಿ, ನಿಮಗೆ ಕಂಪ್ಲೀಟು ಕ್ಯೂರ್ ಆಗುತ್ತೆ, ಮತ್ತು ಪುನಃ ಲೈಫ್ ಲಾಂಗ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಭರವಸೆ ಕೊಟ್ಟರು. ಅದೇ ಥರ 1.5 ವರ್ಷ ನಾನು 1 ದಿವಸ ಮಿಸ್ ಮಾಡ್ದಂಗೆ ತೊಗೊಂಡೆ. ತಿರ್ಗಿ ಮತ್ತೆ ಅದು ಕಂಪ್ಲೀಟ್ ಆಗಲಿಲ್ಲ. ಮತ್ತೆ ಹೋಗಿ ಕೇಳಿದ್ರೆ ಏನ್ರಿ ಮತ್ತೆ ಸ್ಟಾರ್ಟ್ ಆಗ್ತಾಯಿದೆ ಅಂತ ಕೇಳಿದೆ. ಮತ್ತೆ 1.5 ವರ್ಷ ನೀವು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದರು. ಆಮೇಲೆ ಇದೇನೋ ನನಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಆಮೇಲೆ ಅದು ಡಿಸ್ಕಂಟಿನ್ಯೂ ಮಾಡಿದೆ, ಆಸ್ಪತ್ರೆಗೆ ಹೋಗೋದು ಬಿಟ್ಬಿಟ್ಟೆ. ಆಮೇಲೆ ಹಿಂಗೆ ಟಿ ವಿ ನೋಡಬೇಕಾದ್ರೆ RJR ಆಸ್ಪತ್ರೆ ಇಲ್ಲಿ ಹಾಸನಲ್ಲೂ ಒಂದಿದೆ ಬ್ರ್ಯಾಂಚು ಅಂತ ಗೊತ್ತಾಯಿತು. ಆಮೇಲೆ ಶನಿವಾರ ಬರ್ತಾರೆ ಡಾಕ್ಟ್ರು ಅಂತ ಗೊತ್ತಾಯಿತು. ಆಮೇಲೆ ಬಂದು ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ನಾನು ಹೇಳಿದೆ, ಹಿಂಗೆ ನನಗೊಂದು 25-30 ವರ್ಷದಿಂದ ನನಗೆ ಪ್ರಾಬ್ಲಮ್ ಇದೆ, ಇದು ಸ್ಕಿನ್ ಅಲರ್ಜಿ, ನನಗೆ ಸ್ವಲ್ಪ ಇದು ಕಂಪ್ಲೀಟು ಕ್ಯೂರ್ ಆಗಬೇಕು ಡಾಕ್ಟ್ರ್ ಹತ್ರ ಕೇಳ್ಕೊಂಡಾಗ ಅವರು ಆಯಿತು ನಾವು ಕ್ಯೂರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮೆಡಿಷನ್ ಎಲ್ಲ ಕೊಟ್ಟರು. ಕೊಟ್ಟಮೇಲೆ 1 ತಿಂಗಳು ಮೆಡಿಷನ್ ಕೊಟ್ಟರು. ವಿತಿನ್ ಒಂದು 20 ಡೇಸಲ್ಲೇ ನನಗೆ ಎಲ್ಲ ಬದಲಾವಣೆ ಆಗೋದು ಕಾಣಿಸ್ತಾ ಬಂತು. ಸ್ವಲ್ಪ ನನಗೆ ಒಳ್ಳೆ ನಿದ್ರೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ಊಟ ತಿಂಡಿ ಎಲ್ಲ ಸ್ವಲ್ಪ ಚೆನ್ನಾಗಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಸ್ವಲ್ಪ ನನಗೆ ಏನೋ ಒಂದು ಲವಲವಿಕೆ ಸ್ಟಾರ್ಟ್ ಆಯಿತು. ಆಮೇಲೆ ಸ್ಕಿನ್ದು ಸ್ವಲ್ಪ ಕಂಪ್ಲೀಟಾಗಿ ಕ್ಯೂರ್ ಆಗ್ತಾ ಬಂತು, ಮತ್ತು ನೆವೆ ಕಡ್ತ ಎಲ್ಲ ಕಂಪ್ಲೀಟು ನಿಂತೋಯ್ತು. ಆಗ ನನಗೆ ಭರವಸೆ ಬಂತು, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ಈಗ 1.5 ತಿಂಗಳಾಯಿತು ಮೆಡಿಸಿನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ, ಚೆನ್ನಾಗಿದ್ದೀನಿ. ನನಗೆ ಈ ಒಂದು ಮೆಡಿಷನ್ನು ಇಲ್ಲಿ ಈ ಥರ ಸಿಕ್ಕಿದ್ದಕ್ಕೆ ನನಗೆ ತುಂಬ ಸಂತೋಷ ಆಯಿತು. ಮತ್ತು RJR ಆಸ್ಪತ್ರೆ ಡಾಕ್ಟ್ರು ಮತ್ತು ಸಿಬ್ಬಂದಿ ವರ್ಗ ಅವರಿಗೆ ನಾನು ಕೃತಜ್ಞತೆ ಹೇಳಲು ನಾನು ಬಯಸ್ತೇನೆ. ಥ್ಯಾಂಕ್ ಯು. 12 ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ. ವರುಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು 1 ತಿಂಗಳ ಚಿಕಿತ್ಸೆಯ ನಂತರ. ನಮ್ಮ ಹೆಸರು ಮಹೇಶ್ ಅಂತ, ನಾವು ಮಂಡ್ಯದಿಂದ ಬಂದಿದ್ದೀವಿ. ನಮ್ಮ ಪಾದದಲ್ಲಿ ಸ್ವಲ್ಪ ಸೋರಿಯಾಸಿಸ್ ಥರ ಕಾಣಿಸ್ತು. ನಾನು 10ರಿಂದ 12 ವರ್ಷದಿಂದ
ನಮಗೆ ಸಿಮ್ಟಮ್ಸ್ ಇದೆ. ಆದರೂ ನಾನು ಎಲ್ಲ ಕಡೆ ತೋರಿಸಿದೆ, ಎಲ್ಲೂ ಕ್ಯೂರ್ ಆಗಿಲ್ಲ. ಮತ್ತು ನಾವು ಅದರಿಂದ ಸಿಕ್ಕಾಪಟ್ಟೆ ತುಂಬ ನೋವು ಅನುಭವಿಸಿದ್ದೀನಿ. ತೊರಕೆ ಬರೋದು, ನವೆ ಬರೋದು, ಓಡಾಡ್ಲಿಕ್ಕೆ ಆಗ್ತಿರಲಿಲ್ಲ, ಕೆಲಸ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ, ತುಂಬ ಬೇಜಾರಾಗ್ತಿತ್ತು. ಬೇರೆ ಹೇಳಲಿಕ್ಕೂ ಬೇಜಾರಾಗ್ತಿತ್ತು. ಈ ಥರ ಸಮಸ್ಯೆ ಇತ್ತು. ನಾವು ಬೇರೆ ಕಡೆ 2-3 ಕಡೆ ತೋರಿಸಿದೆ, ಆದರೆ ಕ್ಯೂರ್ ಆಗಿಲ್ಲ. ಮತ್ತೆ ಸಿಮ್ಟಮ್ಸ್ ಮತ್ತೆ ರಿಪೀಟ್ ಆಗ್ತಾಯಿತ್ತು. ಅದರಿಂದ ತುಂಬ ಬೇಜಾರಾಗ್ತಾಯಿತ್ತು. ನಾವು ಈ ಟಿ ವಿಲಿ ಆ್ಯಡ್ ನೋಡಿಬಿಟ್ಟು RJR ಹಾಸ್ಪಿಟ್ಲಿಂದ ನಂಬರ್ ತಗೊಂಡು ಬಂದು ಡಾಕ್ಟ್ರನ್ನ ಭೇಟಿ ಮಾಡಿದೆ. ಡಾಕ್ಟ್ರಿಗೆ ಭೇಟಿ ಮಾಡಿದ್ಮೇಲೆ ನಾಡಿ ಚೆಕಪ್ ಮಾಡಿ ಅವರು 1 ತಿಂಗಳಿಗಾಗುವಷ್ಟು ಮೆಡಿಸಿನ್ ಕೊಟ್ಟರು. ಆ ಮೆಡಿಸಿನ್ ಕೊಟ್ಟು ಪಥ್ಯನೇ ಹೇಳಿದ್ರು, ಈ ಥರ ಪಥ್ಯ ಇರಬೇಕು ಅಂತ. ಅದೇ ಥರ ನಾನು ಕಂಟಿನ್ಯೂ ಮಾಡಿದೆ. ಅದೇ ಥರ ಮೆಡಿಸನ್ನು ಕಂಟಿನ್ಯೂ ಮಾಡಿದೆ. ಈ ಮೆಡಿಸಿನ್ ಕಂಟಿನ್ಯೂ ಮಾಡೋದ್ರಿಂದ ನನಗೆ ತುಂಬ ಗುಣಮುಖವಾಗಿದ್ದೀನಿ. ಓಡಾಡಲಿಕ್ಕೂ ಈಸಿ ಆಯ್ತಾಯಿದೆ. ನವೆ ಇಲ್ಲ, ಕೆರೆತ ಇಲ್ಲ, ಏನೂ ತೊಂದರೆ ಇಲ್ಲ. ನಾನು ಆರಾಮಾಗಿದ್ದೀನಿ. ನೀವು ಯಾರು ಈ ಥರ ತಮ್ಮ ಸಮಸ್ಯೆಯಿಂದ ಬಳಲ್ತಿದ್ರೆ ದಯವಿಟ್ಟು ಬಂದು RJR ಹಾಸ್ಪಿಟ್ಲು ಭೇಟಿ ಮಾಡಿ. ನೀವು ಬೇಗ ನನಗೆ 1 ತಿಂಗಳಲ್ಲೇ ನನಗೆ ತುಂಬ ರಿಸಲ್ಟ್ ಗೊತ್ತಾಗಿದೆ. ಚೆನ್ನಾಗಿ ನೋಡ್ತಾರೆ. ಧನ್ಯವಾದಗಳು RJR ಹಾಸ್ಪಿಟ್ಲಿಗೆ ಮತ್ತು ಅಲ್ಲಿ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳು. RJR ಹೆರ್ಬಲ್ ಹಾಸ್ಪಿಟಲ್ಸ್ ಕರ್ನಾಟಕದ ಶಾಖೆಗಳು ರಾಜಾಜಿನಗರ ಬೆಂಗಳೂರು, ಕಲ್ಯಾಣ್ ನಗರ ಬೆಂಗಳೂರು, ಮೈಸೂರು, ಮಂಗಳೂರು, ಗುಲ್ಬರ್ಗಾ, ಹುಬ್ಬಳ್ಳಿ, ಬೆಳಗಾಂ, ಬಳ್ಳಾರಿ, ಕೋಲಾರ್, ದಾವಣಗೆರೆ, ತುಮಕೂರು, ಹಾಸನ, ಶಿವಮೊಗ್ಗ, HSR ಲೇಔಟ್ ಬೆಂಗಳೂರು. 4 ತಲೆಮಾರುಗಳ ಅನುಭವವುಳ್ಳ ನಮ್ಮ RJR ಹರ್ಬಲ್ ಆಸ್ಪತ್ರೆಯಲ್ಲಿ ಸೋರಿಯಾಸಿಸ್, ಆಸ್ತಮಾ, ಕೀಲು ನೋವು, PCOD, ಬಂಜೆತನ, ಬೆನ್ನಿಗೆ ಸಂಬಂಧಪಟ್ಟಿರುವ ತೊಂದರೆಗಳನ್ನು, ಸಕ್ಕರೆ ಕಾಯಿಲೆ ಹಾಗೂ ಅನೇಕ ರೋಗಗಳಿಗೆ ಪ್ರಕೃತಿಯ ಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳು ಮತ್ತು ಪಂಚಕರ್ಮ ವರ್ಮ ಚಿಕಿತ್ಸೆಯ ಮೂಲಕ ಪರಿಹಾರವನ್ನು ಕಾಣಬಹುದು. ನೋವು, ಆಸ್ತಮಾ, ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ. RJR Herbal Hospitals,